ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಯ ಡಿಸೈನರ್ ಶಾಪ್. ಇವತ್ತಿನ ಟಾಪಿಕ್ ಬಂದು ಸ್ಲೀವ್ಸ್ ಯಾವ ಥರ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಜನ ತುಂಬ ಥರ ಸ್ಲೀವ್ಸ್ ಬಂದು ಕಟ್ ಮಾಡೋದು ಹೇಳ್ಕೊಡ್ತಾರೆ. ಬಟ್ ನಾನು ಹೇಳ್ಕೊಡುವಂಥ ಮೆಥಡ್ ಬಂದು ಹೊಸ್ದಾಗಿ ಕಲಿತಿರೋರಿಗೆ ತುಂಬ ಈಸಿಯಾಗಿರುತ್ತೆ. ಸರಿ, ಬನ್ನಿ ನೋಡೋಣ ಯಾವ ಥರ ಮೆಷರ್ಮೆಂಟ್ ಬೇಕು ಅಂತ. ಮೊದಲನೇದಾಗಿ ಸ್ಲೀವ್ಸ್ ಲೆಂತ್ ಬಂದು 9 ಇಂಚ್ ಇದೆ. ಪ್ಲಸ್ ಹಾಫ್ ಇಂಚ್ ಕೆಳಗಡೆ ಮಾರ್ಕ್ ಮಾಡಿ, ಇನ್ನು ಹಾಫ್ ಇಂಚ್ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ಇನ್ನು ಹಾಫ್ ಇಂಚ್ ಬೇಕಾಗುತ್ತೆ. ಅದನ್ನು ಮೇಲ್ಗಡೆ ಮಾರ್ಕಿಂಗ್ ಮಾಡೋಣ. ನೆಕ್ಸ್ಟ್ ಬಂದು ಸ್ಲೀವ್ಸ್ ಲೂಸ್ ಬಂದು 12 ಇಂಚ್ ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 6 ಆಗುತ್ತೆ. ಆರ್ಮ್ ಹೋಲ್ ರೌಂಡ್ ಬಂದು 16 ಇದೆ. ಪ್ಲಸ್ 1 ಇಂಚ್ ಬಂದು ಲೂಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, 17 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬರುತ್ತೆ. 1 ಇಂಚ್ನ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಸ್ಲೀವ್ಸ್ ಬಂದು 16 ಬಂದು ನನ್ನ ಬಾಡಿ ಮೆಜರ್ಮೆಂಟ್, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದ್ರೆ ಸ್ಲೀವ್ಸ್ ಬಂದು ಲೂಸ್ ಸಿಗುತ್ತೆ, ಕೈ ಮೂಮೆಂಟ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಫ್ಯಾಬ್ರಿಕ್ ಯಾವ ಥರ ಅಂತ ನೋಡೋಣ. ಇದು ಬಂದು ಚೂಡಿದಾರ್ ಕಟ್ಟಿಂಗ್ ಮಾಡಿ ಮಿಕ್ಕಿರೋಂಥ ಲೈನಿಂಗ್ ಫ್ಯಾಬ್ರಿಕ್. ಇದು ನೀವು ನೋಡ್ತಿರ್ಬೋದು ಯಾವ ಥರ ಫೋಲ್ಡಿಂಗ್ ಇತ್ತು ಅದು ಅದೇ ಥರ ಫೋಲ್ಡಿಂಗ್ ಇಟ್ಕೊಂಡೇ ನಾನು ಕಟ್ ಮಾಡ್ತಿರೋದು. 2 ಫೋಲ್ಡಿಂಗ್ ಇದೆ, 2 ಫೋಲ್ಡಿಂಗ್ ಇದೆ, 4 ಬಂದು ಲೇಯರ್ಸ್ ಇದೆ. ನೀವು ನೋಡ್ಬೋದು ಯಾವ ಥರ ಇತ್ತು ಅದು ಅದೇ ಥರ ಇಟ್ಕೊಂಡಿದ್ದೀನಿ. ನಮ್ಮ ಫೋಲ್ಡಿಂಗ್ ಬಂದು 2 ಫೋಲ್ಡಿಂಗ್ ಬಂದು ನಮ್ಮ ಸೈಡ್ ಇರಬೇಕು, 4 ಒಂದು ಓಪನ್ ಬಂದು ನಮ್ಮ ರೈಟ್ ಸೈಡಲ್ಲಿರಬೇಕು. ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅದೇ ಥರ ನೋಡ್ಕೊಂಡು ನೀವು ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಬಾಟಮಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡಿ ಒಂದು ಲೈನ್ ಹಾಕಿ. ತುಂಬ ಸ್ಲೀವ್ಸ್ಗಳನ್ನ ಟ್ರೈ ಮಾಡಿದ್ದೀನಿ, ಬಟ್ ಸ್ಲೀವ್ಸ್ ಬಂದು ರಿಂಕಲ್ಸ್ ಇರುತ್ತೆ, ಫ್ರಂಟ್ ಹತ್ರ ರಿಂಕಲ್ಸ್ ಬರುತ್ತೆ ಅನ್ನೋರು ಈ ಮೆಥಡನ್ನ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟು ಸ್ಲೀವ್ಸ್ ಲೆಂತ್ನ ಮಾರ್ಕ್ ಮಾಡೋಣ. ಸ್ಲೀವ್ಸ್ ಲೆಂತ್ ಬಂದು 9 ಇಂಚ್ ಇದೆ. ಆ 9 ಇಂಚ್ನ ಬಾಟಮಿಂದ ಮೇಲ್ಗಡೆಗೆ ಮಾರ್ಕ್ ಮಾಡ್ತೀನಿ. ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಮೆಷರ್ ಮಾಡ್ತೀನಿ ಅದೇ ಥರನೇ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಟಾಪಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡಿ ಅದಕ್ಕೊಂದು ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಬಂದು ಕ್ಯಾಪ್ ಹೈಟ್ಗೆ ಹೋಗೋಣ. ಟಾಪಿಂದ ಅಂದರೆ ಮೇಲ್ಗಡೆ ಕಟ್ಟಿಂಗ್ ಲೈನಿಂದ ಕೆಳಗಡೆ ಬರೋದು ಕ್ಯಾಪ್ ಹೈಟ್ ಅಂತ ಕರೀತಾರೆ. ನಮ್ಮ ಶೋಲ್ಡರಿಂದ ಅಂದರೆ ನಮ್ಮ ಆರ್ಮ್ ಕೋಲ್ ಬಂದು ಕೆಳಗಡೆ ಬರೋವಂಥ ಲೈನನ್ನು ಅಥವಾ ಆ ರೌಂಡನ್ನು ಕ್ಯಾಪ್ ಹೈಟ್ ಅಂತ ಕರೀತಾರೆ. ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಬರೋ ಹೈಟನ್ನು ಕ್ಯಾಪ್ ಹೈಟ್ ಅಂತ ಕರೀತಾರೆ. ಕ್ಯಾಪ್ ಹೈಟ್ನ ಯಾವ ಥರ ನಾವು ಕಂಡುಹಿಡಿಯೋದು ಅಂತಂದರೆ ಚೆಸ್ಟ್ ಡಿವೈಡೆಡ್ ಬೈ 10 = ಕ್ಯಾಪ್ ಹೈಟ್. ನನ್ನ ಚೆಸ್ಟ್ ಬಂದು 37 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 3.7 ಬರುತ್ತೆ. ನೀವು ನಿಮ್ಮ ಬಾಡಿ ಮೆಷರ್ಮೆಂಟ್ ಅಂದರೆ ನಿಮ್ಮ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ ಅಲ್ಲಿ ಯಾವ ಮೆಷರ್ಮೆಂಟ್ ಬರುತ್ತೆ ಅದೇ ಮೆಷರ್ಮೆಂಟ್ನ ಕ್ಯಾಪ್ ಹೈಟಿಗೆ ನೀವು ಇಟ್ಕೋಬೇಕು. ನನ್ನ ಮೆಷರ್ಮೆಂಟ್ ಬಂದು 3.7 ಬಂದಿದೆ, ಆದರೆ ನಾನು 3.75 ತಗೋತೀನಿ. ಯಾಕಂದರೆ 7 ಮತ್ತು 7.5 ಅಲ್ಲಿ ಒಂದು ಲೈನ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನಾನು ಟೇಪಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿಗೆ 7.5ಗೂ 7ಗೂ ಒಂದೇ ಒಂದು ಪಾಯಿಂಟ್ ಅಂದರೆ ಮಾತ್ರ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ನಾನು 7.5 ತಗೋತೀನಿ. ಅಷ್ಟು ಡಿಫ್ರೆನ್ಸ್ ಇದ್ದರೆ ಏನು ವ್ಯತ್ಯಾಸ ಬರಲ್ಲ. ಮೇಲ್ಗಡೆ ಕಟ್ಟಿಂಗ್ ಲೈನಿಂದ ಬಾಟಮಲ್ಲಿ ಅಂದರೆ ಕೆಳಗಡೆಗೆ ಆ ಮಾರ್ಕಿಂಗ್ನ ಮಾಡ್ತೀನಿ. ಮಾರ್ಕಿಂಗ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನೀವು ಟ್ರೈ ಮಾಡಿ ನಿಮ್ಮ ಬಾಡಿ ಮೆಷರ್ಮೆಂಟ್ಗೆ. ಎಷ್ಟೊಂದು ಸ್ಲೀವ್ಸ್ಗಳನ್ನ ನೀವು ಟ್ರೈ ಮಾಡಿದ್ರ, ಬಟ್ ಈ ಸ್ಲೀವ್ಸ್ ಮೆಥಡ್ನ ನೀವು ಟ್ರೈ ಮಾಡಿ, ಈಸಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಆರ್ಮ್ ರೌಂಡ್ಗೆ ನಮಗೆ ಸಿಕ್ಕಿರೋ ಅಂಥದ್ದು 8.5. ಆ ಮೆಷರ್ಮೆಂಟ್ನ ಮೇಲ್ಗಡೆ ಕಟ್ಟಿಂಗ್ ಲೈನಿಂದ ಈ ಕ್ಯಾಪ್ ಹೈಟ್ ಲೈನ್ ಎಲ್ಲಿಗೆ ಹೋಗುತ್ತೆ ಅಲ್ಲಿ ನೋಡಿ ನಮ್ಮ ಟೇಪ್ ಇಟ್ಟರೆ 8.5 ಸಿಗುತ್ತೆ. ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಪಾಯಿಂಟನ್ನು ಮತ್ತು ಶೋಲ್ಡರ್ ಪಾಯಿಂಟ್ ಅದನ್ನು ಸೇರಿಸಿ ಒಂದು ಲೈನ್ ಹಾಕೊಳ್ಳಿ, ಒಂದು ಲೈನ್ ಡ್ರಾ ಮಾಡಿ ಅಲ್ಲಿ.
ನೆಕ್ಸ್ಟು ಆ 2 ಪಾಯಿಂಟ್ನ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡೋಣ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತ. ಅದೇ ಥರ ಫಾಲೋ ಮಾಡಿ. ಯಾವಾಗಲೂ ಟೇಪಿಂದ ಅಳತೆ ಮಾಡಿ ನೆಕ್ಸ್ಟು ಅದಕ್ಕೆ ಅರ್ಧ ಮಾಡೋ ಬದಲು ಟೇಪನ್ನೇ ಮಡಿಸಿದ್ರೆ ಅಲ್ಲಿ ಮಿಡ್ ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂದರೆ ಆ ಸ್ಟ್ರೈಟ್ ಲೈನ್ನ ನಾನು ಯಾವ ಥರ ಹಾಕಿದ್ದೀನಿ ಅದೇ ಥರ ಹಾಕಬೇಕು. ಸ್ಟ್ರೈಟ್ ಲೈನ್ ಯಾವುದಿದೆ ಅದಕ್ಕೆ ಮಿಡ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡಿ, ಈ ಥರ ಮಾರ್ಕ್ ಮಾಡಿಬಿಡಿ. ನೆಕ್ಸ್ಟು ಆ ಮಿಡ್ ಪಾಯಿಂಟಿಂದ ಮೇಲೆ 1/2 ಇಂಚ್ ಬಂದು ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟು ಆ ಪಾಯಿಂಟಿಂದ ನಮ್ಮ ರೈಟ್ ಸೈಡ್ಗೆ ಒಂದು 1/2 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಅಲ್ಲಿಗೆ 1/2 ಇಂಚ್. ಮತ್ತು ಆ ಪಾಯಿಂಟಿಂದ ಕೆಳಗಡೆಗೆ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಆ ಪಾಯಿಂಟಿಂದ ನೀವು ನೋಡ್ತಿರ್ಬೋದು, ಆ ಪಾಯಿಂಟಿಂದ ಕೆಳಗಡೆಗೆ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚ್ ಅಂದರೆ ನೋಡ್ಬೋದು ಎಷ್ಟು ಅಂತ. ಆ 3ನೇ ಗೆರೆನೇ 1/4 ಇಂಚ್ ಮಾರ್ಕ್ ಮಾಡಿ. ನೆಕ್ಸ್ಟು ಆ ಪಾಯಿಂಟಿಂದ 1 ಇಂಚ್ ಆಚೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಆ ಲೈನಲ್ಲಿ. ನೆಕ್ಸ್ಟು ಎಲ್ಲ ಪಾಯಿಂಟ್ಗಳನ್ನು ಕರ್ವ್ ಸ್ಕೇಲಿಂದ ಎಲ್ಲ ಜಾಯಿನ್ ಮಾಡೋಣ. ಅದು ಯಾವ ಥರ ಅಂತ ತಿಳಿಸ್ತೀನಿ. ಒಬ್ಬೊಬ್ಬರು ಕೈಯಲ್ಲೇ ಮಾಡ್ತಾರೆ, ಬಟ್ ಅಷ್ಟಾಗಿ ಅದು ಶೇಪ್ ಕೊಡಲ್ಲ. ಈ ಥರ ಯಾಕೆ ನಾವು ಶೇಪ್ ಮಾಡ್ತೀವಿ, ಈ ಥರ ಎಲ್ಲ ಯಾಕೆ ಶೇಪ್ ಕೊಡ್ತೀವಿ ಅಂದರೆ ನಮ್ಮ ಸ್ಲೀವ್ಸ್ನ ಫ್ರಂಟ್ ಸೈಡಲ್ಲಿ ಅಥವಾ ಬ್ಯಾಕ್ ಸೈಡಲ್ಲಿ ಆ ರಿಂಕಲ್ಸ್ ಬರಬಾರ್ದು ಅಂತ ಈ ಶೇಪ್ಗಳನ್ನೆಲ್ಲ ನಾವು ಕೊಡೋದು. ಈ ಥರ ಮೆಜರ್ಮೆಂಟ್ಗಳನ್ನ ಯೂಸ್ ಮಾಡೋದು. ನೆಕ್ಸ್ಟು ಆ ಪಾಯಿಂಟಿಂದ ಮಿಡ್ ಪಾಯಿಂಟ್ನ ಕನೆಕ್ಟ್ ಮಾಡೋಣ. ಆ 1 ಇಂಚ್ ಪಾಯಿಂಟಿಂದ ಮಿಡ್ ಪಾಯಿಂಟ್. ನೆಕ್ಸ್ಟು ಸ್ಕೇಲ್ನ ಯಾವ ಥರ ಇಟ್ಕೋಬೇಕು, ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ನೋಡಿ. ಒಬ್ಬೊಬ್ರು ಆ ಥರ ಇಡ್ತಾರೆ. ಫಸ್ಟ್ 1 ಈ ಥರ ಇಡಬೇಕು. ನೆಕ್ಸ್ಟ್ ಬಂದು ಅದೇ ಪಾಯಿಂಟ್ನ ಬಾಟಮಲ್ಲಿರೋ ಥರ ನೋಡಿ. ಎಷ್ಟೊಂದು ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ ಹೆಂಗೆ ಹಾಕೋದು ಹೆಂಗೆ ಮಾಡೋದು ಅಂತ. ಮೊದಲನೇದಾಗಿ ಈ ಥರ ಇಟ್ಕೊಂಡು ಅಲ್ಲಿಂದ ಅಲ್ಲಿಗೆ ಮಾರ್ಕ್ ಮಾಡಿ. ನೆಕ್ಸ್ಟು ಅದೇ ಸ್ಕೇಲ್ನ ನಾನು ಯಾವ ಥರ ಇಡ್ತಿದ್ದೀನಿ ನೋಡಿ, ಆಪೋಸಿಟ್. ಇವಾಗ ಯಾವ ಥರ ಇಟ್ಟೆ ಅದೇ ಆಪೋಸಿಟ್ ಇರುತ್ತೆ. ಆ ಪಾಯಿಂಟಿಂದ ಆ ಕ್ಯಾಪ್ ಹೈಟ್ ಪಾಯಿಂಟ್ಗೆ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡೋಣ. ನೀವು ನೋಡ್ತಿರ್ಬೋದು, ಜಾಯಿನ್ ಮಾಡೋಣ. ನೆಕ್ಸ್ಟ್ ಬಂದು ಆ 1 ಇಂಚಿಂದ ಆ 1/4 ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ನಲ್ಲ, ಆ 1 ಇಂಚಿಂದ 1/4 ಇಂಚ್ಗೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡೋಣ. ಅಲ್ಲಿಂದ ಅಲ್ಲಿಗೆ ನೀಟಾಗಿ ನೋಡಿ ನಾನು ಯಾವ ಥರ ಇಟ್ಕೊಟ್ಟಿದ್ದೆ ಅಬ್ಸರ್ವ್ ಮಾಡಿ. ಅಲ್ಲಿಂದ ಅಲ್ಲಿಗೆ ಒಂದು ಶೇಪ್. ಮತ್ತು ನಾನು ಫಸ್ಟ್ ಹೇಳ್ಕೊಟ್ನಲ್ಲ ಆ ಕಡೆ ಸೈಡ್ ಯಾವ ಥರ ಆಪೋಸಿಟ್ ಇಟ್ಕೋಬೇಕು ಅಂತ, ಇದು ಅದೇ ಥರನೇ. ಈ 1/4 ಇಂಚ್ ಪಾಯಿಂಟಿಂದ ಕ್ಯಾಪ್ ಹೈಟ್ ಪಾಯಿಂಟ್ಗೆ ಶೇಪ್ ಹಾಕೊಳ್ಳಿ. ಇದು ಯಾವ ಥರ ಬರುತ್ತೆ ನೋಡಿ, ಇದು ಐಬ್ರೋ ಥರನೇ ಬರುತ್ತೆ. ಐಬ್ರೋ ಶೇಪ್ ಇದೆಯಲ್ಲ ಅದೇ ಥರ ಇರುತ್ತೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಈ ಶೇಪ್ ಬರಬೇಕು. ಆ್ಯಕ್ಚುಲಿ ಒಬ್ಬೊಬ್ಬರು ಕೈಯಲ್ಲೇ ಹಾಕ್ತಾರೆ, ಅದು ಈ ಥರ ಎಲ್ಲ ಶೇಪ್ಗಳು ಬರಲ್ಲ. ಇವಾಗ ನಾವು ಚೆಕ್ ಮಾಡಬೇಕಾಗಿರೋದು ನಮಗೆ ಬರಬೇಕಾಗಿರೋ ಅಂತಹ ಆರ್ಮ್ ಹೋಲ್ ರೌಂಡ್ ಬಂದು 8.5. ಅಲ್ಲಿಂದ 1/2 ಇಂಚ್ ಒಳಗಡೆ, ಯಾಕಂದರೆ ನಮಗೆ ರೆಡಿ ಮೆಜರ್ಮೆಂಟ್ ಬೇಕು. ಅಲ್ಲಿಂದ ಒಳಗಡೆ ಬಂದು 1/2 ಇಂಚ್ ಬಿಟ್ಟು ಚೆಕ್ ಮಾಡಿದ್ರೆ ನಮಗೆ 8.5 ಬಂತು. ನೋಡ್ತಿರ್ಬೋದು ನೀವು, 8.5 ಸಿಕ್ಕಿದೆ ನಮಗೆ. ಇದೇ ಮೆಜರ್ಮೆಂಟ್ ನಮಗೆ ಬೇಕಾಗಿರೋದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸ್ಲೀವ್ಸ್ ಲೂಸ್ ಡಿವೈಡೆಡ್ ಬೈ 2 ಮಾಡಿದ್ರೆ 6 ಇಂಚ್ ಬರುತ್ತೆ. 6 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಆ ಪಾಯಿಂಟ್ ಮತ್ತು ಈ ಪಾಯಿಂಟ್ನ 2 ಪಾಯಿಂಟ್ನ ಜಾಯಿನ್ ಮಾಡೋಣ. ನೆಕ್ಸ್ಟು ಸೀಮ್ ಅಲವೆನ್ಸ್ ಬಂದು ಒಬ್ಬೊಬ್ಬರು ಏನು ಮಾಡ್ತಾರೆ 2 ಇಂಚೆಲ್ಲ ಇಡ್ತಾರೆ. ಯಾಕಂದರೆ ಕಸ್ಟಮರ್ ಹೇಳಿರ್ತಾರೆ 2 ಇಂಚ್ ಎಕ್ಸ್ಟ್ರಾ ಬಿಡಿ. ದಯವಿಟ್ಟು ಅಷ್ಟೊಂದೆಲ್ಲ ಎಕ್ಸ್ಟ್ರಾ ಬಿಡೋಕೆ ಹೋಗ್ಬಿಡಿ. 1/4 ಇಂಚ್ ಅಥವಾ 1.5 ಇಂಚು ಸಾಕು. ತುಂಬ ಬಟ್ಟೆ ಬಿಟ್ಟಷ್ಟು ನಮ್ಮ ಆ ಸ್ಲೀವ್ಸ್ ಬಂದು, ಇಲ್ಲಾಂದರೆ ಬಾಡಿ ಅಂದರೆ ನಾವು ಚೂಡಿದಾರೋ ಅಥವಾ ಬ್ಲೌಸೋ ಆ ಥರ ಎಕ್ಸ್ಟ್ರಾ 2 ಇಂಚ್ ಮೇಲೆ ಕೊಟ್ಟರೆ, 2 ಇಂಚ್ ಮೇಲೆ ಕೊಟ್ಟರೆ ಶೇಪ್ ಸಿಗಲ್ಲ, ನಮಗೆ ಹಿಡ್ಕೊಂಡಂಗೆ ಆಗುತ್ತೆ ಬಟ್ಟೆ. ಸೊ 1.5 ಇಂಚ್ ನಾನು ಕೊಟ್ಟಿರೋದು 1.5 ಇಂಚು. ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. ನೆಕ್ಸ್ಟ್ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ.
ನೋಡ್ಬೋದು ನಾನು ಯಾವ ಥರ ಕಟ್ ಮಾಡ್ತೀನಿ ಅಂತ. ಇದೇ ಥರ ಫಾಲೋ ಮಾಡಿ. ವೆಯ್ಟ್ ಯೂಸ್ ಮಾಡಿ. ವೆಯ್ಟ್ ಅಂದರೆ ಬಟ್ಟೆ ಮೇಲೆ ಏನಾದರೂ ಭಾರವಾಗಿರೋ ವಸ್ತು ಇಟ್ಟು ಅದಾದಮೇಲೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಒಳಗಡೆ ಇರೋ ಬಟ್ಟೆಗಳು ಒಂದು ಆಚೆ ಬರೋ ಸಾಧ್ಯತೆ, ಅಂದರೆ ಸ್ವಲ್ಪ ಸರಿಯಾದ ಸಾಧ್ಯತೆ ಇರುತ್ತೆ. ಆ ಥರ ಇದ್ದರೆ ನಿಮ್ಮ ಕಟ್ಟಿಂಗ್ ಮಾಡಾದ್ಮೇಲೆ ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ಒಂದೊಂದು ಥರ ಇರಬೇಕಾದ್ರೆ ನಿಮಗೆ ಕಟ್ಟಿಂಗ್ ಮಾಡಿದ್ಮೇಲೆ ನೀವು ನೋಡ್ಬೇಕಾದ್ರೆ ಒಂದೊಂದು ಥರ ವೇರಿಯೇಷನ್ ಇರುತ್ತೆ. ನೋಡ್ಕೊಂಡು ನೀವು ಕಟ್ ಮಾಡಿ. ಈ ಥರ ವೆಯ್ಟ್ಗಳನ್ನ ಯೂಸ್ ಮಾಡೋದು ಬೆಟರ್. ನೋಡ್ತಿರ್ಬೋದು ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ. ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೆ ಈ ಸ್ಲೀವ್ಸ್ ಎಲ್ಲಾದರೂ ಆಗಲಿ, ಯಾವುದೇ ನನ್ನ ವೀಡಿಯೋಸಲ್ಲಿ ಯಾವುದೇ ಡೌಟ್ ಇದ್ದರೂ ನನ್ನ ಕಮೆಂಟ್ ಮಾಡಿ. ಆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ನಾನು ಏನು ಪ್ರಾಬ್ಲಮ್ ಇದ್ದರೂ ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಆ 4 ಲೇಯರ್ನ 2 ಲೇಯರ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಫುಲ್ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸೈಡ್ ಮಾತ್ರ ನಾವು ಫ್ರಂಟ್ನ ಕಟ್ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ. ಈ ಶೇಪ್ಗಳು ಯಾಕೆ ಬೇಕಾಗುತ್ತೆ, ಈ ಥರ ಯಾಕೆ ಫ್ರಂಟಲ್ಲಿ ಶೇಪ್ ಕಟ್ ಮಾಡ್ತಾರೆ ಅಂದರೆ, ನಮ್ಮ ಸ್ಲೀವ್ಸಲ್ಲಿ ಹಾರ್ಮ್ ಹೋಲ್ ಲೈನಲ್ಲಿ ರಿಂಕಲ್ಸ್ ಬರುತ್ತೆ, ಬ್ಯಾಕು ಬರುತ್ತೆ, ಫ್ರಂಟು ಬರುತ್ತೆ. ಸೊ ಅದಕ್ಕಾಗಿ ಈ ಥರ ಫ್ರಂಟಲ್ಲಿ ಬಂದು ನಮಗೆ ಆ ರಿಂಕಲ್ಸ್ ಬಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಶೇಪಲ್ಲಿ ಕಟ್ ಮಾಡಿದ್ರೆ ಫ್ರಂಟಲ್ಲಿ ಆ ರಿಂಕಲ್ಸ್ ಬರೋದನ್ನ ತಡಿಬೋದು. ನೆಕ್ಸ್ಟ್ ಬಂದು ನಿಮ್ಗೆ ಯಾವ ಥರ ಸರಿ ಓಕೆ ಅಲ್ಲಿ ಕಟ್ ಮಾಡಿದ್ದೀನಿ, ನಿಮಗೆ ಸ್ಟಿಚ್ ಮಾಡೋ ಅವಸರದಲ್ಲಿ ಬಂದು ನಿಮಗೆ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಸ್ಲೀವ್ಸ್ ಕಟ್ ಮಾಡಿದ ತಕ್ಷಣ ಫ್ರಂಟ್ ಯಾವ ಸೈಡು ಬ್ಯಾಕ್ ಯಾವ ಸೈಡು ಅಂತ ಇವಾಗಲೇ ಮಾರ್ಕ್ ಮಾಡಿ ಇಟ್ಕೊಂಡ್ರೆ, ಅಥವಾ ನೀವು ನ್ಯಾಚ್ ಹಾಕ್ತಿದ್ದೀನಿ ನೋಡಿ, ನ್ಯಾಚ್ ಹಾಕಿದ್ರೂ ನಿಮ್ಗೆ ಗೊತ್ತಾಗುತ್ತೆ ನೀವು ಸ್ಟಿಚ್ ಮಾಡ್ಬೇಕಾದ್ರೆ. ಯಾಕಂದರೆ ಎಲ್ಲನೂ ನಾವು ಅಳತೆ ಮಾಡ್ಕೊಂಡು ಕಟ್ ಮಾಡಲ್ಲ. ಸೊ ಈ ಥರ ಮಾರ್ಕಿಂಗ್ಗಳನ್ನ ಮಾಡಿದ್ರೆ ನಾವು ಸ್ಟಿಚ್ ಮಾಡಬೇಕಾಗಿರೋದು ಫಾಸ್ಟಾಗಿ ಮಾಡ್ಬೋದು. ಮಾರ್ಕಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಅಳತೆ ಇಟ್ಟು ನೀವು ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಚೂಡಿದಾರ್ ಆ್ಯಂಡ್ ಬ್ಲೌಸ್ಗಳಿಗೆ ಸೇಮ್ ಮೆಥಡ್ ಬಂದು ಸ್ಲೀವ್ಸ್ ಕಟ್ಟಿಂಗ್ಗೆ ಟ್ರೈ ಮಾಡಿ ಒಂದ್ಸಲ. ಯಾವ ಥರ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ.